ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ಬೋಟ್ ನೆಕ್ ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಳ್ಳೋಣ. ಸೊ ಹಂಗೇನೆ ಬೋಟ್ ನೆಕ್ ಇಂದು ಒಂದು ವಿಡಿಯೋ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಬಟ್ ಅದರಲ್ಲಿ ಏನ್ ಮಾಡಿದೆ ಅಂದ್ರೆ, ಮುಂದ್ಗಡೆ ನೆಕ್ ಬಂದು ಡೀಪ್ ನೆಕ್, ಹಿಂದ್ಗಡೆ ನೆಕ್ ಬಂದು ಬೋಟ್ ನೆಕ್, ಆ ತರ ನಾನು ನಿಮಗೆ ತೋರಿಸ್ಕೊಟ್ಟಿದ್ದೆ. ಇವತ್ತಿಂದು ಈ ವಿಡಿಯೋದಲ್ಲಿ ನಾನು 36 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದ್ದಾಗ ಬೋಟ್ ನೆಕ್, ಮುಂದ್ಗಡೆನು ಬೋಟ್ ನೆಕ್ ಮತ್ತೆ ಹಿಂದ್ಗಡೆನು ಬೋಟ್ ನೆಕ್, ಆತರ ಬೋಟ್ ನೆಕ್ ಬ್ಲೌಸ್ ನ ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸೊ ಹಂಗೇನೆ ನೀವ್ ಯಾರಾದ್ರೂ ಚಾನೆಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಮ್ ಚಾನೆಲ್ ನಲ್ಲಿ ಬಂದು ಟೈಲರಿಂಗ್ ಕ್ಲಾಸ್ ನ ನಾನು ಹೇಳ್ಕೊಡ್ತಾ ಇರೋದು. ಅದ್ರದ್ದು ಇವತ್ತು ಬಂದು 55ನೇ ವಿಡಿಯೋ. ಆಲ್ರೆಡಿ 50 ವಿಡಿಯೋದಲ್ಲಿ ನಾನು ಬೇಸಿಕ್ ಟು ಅಡ್ವಾನ್ಸ್ ವರೆಗೂ ಎಲ್ಲಾನು ಹೇಳ್ತಾ ಬಂದಿದ್ದೀನಿ. ಹಂಗೇನೆ ಹಿಂದಿನ ವಿಡಿಯೋದಲ್ಲಿ ನಾನು ಚಿಕ್ಕ ಮಕ್ಕಳಿಗೆ, ಯಾಕಂದ್ರೆ ನಿಮಗೆ ಯಾವಾಗ್ಲೂ ನಾನು ಜಸ್ಟ್ ಬ್ಲೌಸ್ ಕಟಿಂಗ್ ಅಷ್ಟೇ ತೋರಿಸ್ತಾ ಇದ್ದೆ. ಒಂದ್ ಸ್ವಲ್ಪ ನಿಮಗೂ ಚೇಂಜ್ ಇರ್ಲಿ, ನೀವು ಒಂದ್ ಸ್ವಲ್ಪ ಚೇಂಜ್ ಕಲೀರಿ ಅನ್ನೋದಕ್ಕೋಸ್ಕರ ನಾನು ಪೇಟಿಕೋಟ್ದು ಕಟಿಂಗ್ ನ ನಾನು ನಿಮ್ಗೆ ಅದರಲ್ಲಿ ತೋರಿಸ್ಕೊಟ್ಟಿದ್ದೆ. ನಿಮಗೇನಾದ್ರೂ ಆ ವಿಡಿಯೋ ನೋಡ್ಬೇಕು ಅಂತಿದ್ರೆ ಇವತ್ತಿನ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಅದನ್ನ ಕೊಟ್ಟಿರ್ತೇನೆ ವಿಡಿಯೋ, ನೀವು ಅದನ್ನು ಕೂಡ ಒಂದ್ ಟೈಮ್ ಚೆಕ್ ಮಾಡ್ಕೋಬಹುದು. ಹಾಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಹಂಗೆ ನಾನು ಹೇಳ್ಕೊಡ್ತಾ ಇರುವಂತ ವಿಡಿಯೋ ಮೆಥಡ್ ನಿಮಗೆ ಇಷ್ಟ ಆಗ್ತಾ ಇದೆ ಅಂದ್ರೆ, ನೀವು ಅದರಿಂದ ಕಲಿತಾ ಇದ್ರಿ ಅಂದ್ರೆ ದಯವಿಟ್ಟು ಒಂದ್ ಲೈಕ್ ಕೊಡೋದನ್ನ ಮರಿಬೇಡ್ರಿ. ಹಂಗೆ ನಿಮ್ಮ ಅಭಿಪ್ರಾಯ ಏನಿದೆ, ಇದ್ರಲ್ಲಿ ಯಾವ ಪಾಯಿಂಟ್ ಅರ್ಥ ಆಗಿಲ್ಲ, ನೀವು ಅದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮುಖಾಂತರ ತಿಳಿಸಿ ನೀವು ಕೇಳ್ಬೋದು. ಇಲ್ಲ ನಿಮಗೆಲ್ಲ ಅರ್ಥ ಆಗಿದೆ, ನಾನು ಹೇಳ್ಕೊಡ್ತಾ ಇರೋ ಮೆಥಡ್ ಇಷ್ಟ ಆಗ್ತಿದೆ ಅಂದ್ರೂ ಕೂಡ ನನಗೆ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿದ್ರೆ ನನಗೂ ಅದನ್ನ ನೋಡಿ ಒಂದು ಖುಷಿ ಆಗುತ್ತೆ. ನಾನು ಹೇಳ್ಕೊಡ್ತಾ ಇರೋ ಮೆಥಡ್ ಇಂದ ನೀವು ಕಲಿತಾ ಇದೀರಿ ಅಂದ್ರೇನೆ. ಯಾಕಂದ್ರೆ ಸುಮ್ನೆ ಜಸ್ಟ್ ಏನೋ ಒಂದು ನಾನು ನಿಮ್ಗೆ ಹೇಳ್ಕೊಟ್ಟು ನಿಮಗೆ ಅದು ಅರ್ಥ ಆಗ್ಲಿಲ್ಲ ಅಂದ್ರೆ ಅದು ಏನು ಯೂಸ್ ಇಲ್ಲ ಅನ್ಸುತ್ತೆ. ಹಾಗಾಗಿ ಇಷ್ಟ ಆಗ್ತಾ ಇದ್ರು ಕೂಡ, ನೀವು ಕಲಿತಾ ಇದ್ರು ಕೂಡ ನನಗೆ ಒಂದು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ರಿ. ಅಥವಾ ಇದ್ರಲ್ಲಿ ಯಾವುದೇ ಪಾಯಿಂಟ್ ನಿಮಗೆ ಕನ್ಫ್ಯೂಷನ್ಸ್ ಅನ್ಸಿದ್ರು ಕೂಡ ನನಗೆ ಒಂದು ಕಮೆಂಟ್ ಮಾಡಿದ್ರೆ ನಾನು ಅದನ್ನ ನೋಡ್ಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಾದ್ರೂ ಅದನ್ನ ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಇಲ್ಲಾಂದ್ರೆ ನಿಮ್ಮ ಕಮೆಂಟ್ ಏನಿರುತ್ತೆ ಆ ಕಮೆಂಟ್ ನಲ್ಲಿನೇ ನಾನು ನಿಮಗೆ ಕಮೆಂಟ್ ಮುಖಾಂತರ ತಿಳಿಸ್ ಕೂಡ ಕೊಡ್ತೀನಿ. ಹಾಗೆ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡಲು ನಾನು ಈ ತರ ಡ್ರಾಯಿಂಗ್ ಶೀಟ್ ತಗೊಂಡಿದ್ದೀನಿ, ವೈಟ್ ಕಲರ್ ಡ್ರಾಯಿಂಗ್ ಶೀಟ್ ತಗೊಂಡಿದ್ದೀನಿ. ಯಾಕಂದ್ರೆ ಇವಾಗ ನಾನು ನಿಮ್ಗೆ ಜಸ್ಟ್ 36 ಇಂಚು ಜಸ್ಟ್ ಚೆಸ್ಟ್ ಮೆಜರ್ಮೆಂಟ್ ಮೇಲೆ ಅಷ್ಟೇ, ಚೆಸ್ಟ್ ಮೆಜರ್ಮೆಂಟ್ ಒಂದೇ ಇರೋದು ಇದ್ರಲ್ಲಿ ನಾನು ಫುಲ್ ಬ್ಲೌಸ್ ಕಟಿಂಗ್ ನ ತೋರಿಸ್ಕೊಡ್ತಾ ಇದ್ದೀನಿ. ಇದೇ ತರ ಕಟಿಂಗ್ ನ ನಾನು ಆಲ್ರೆಡಿ ಹಿಂದೆ ಒಂದು ಅಪ್ಲೋಡ್ ಮಾಡಿದ್ದೆ, ಅದು ಬೋಟ್ ನೆಕ್ ಇಂದ ಹೇಳ್ಕೊಟ್ಟಿದ್ದೆ. ಬಟ್ ಅದರಲ್ಲಿ ಮುಂದ್ಗಡೆ ಡೀಪ್ ನೆಕ್ ಇತ್ತು, ಹಿಂದ್ಗಡೆ ಬೋಟ್ ನೆಕ್ ಇತ್ತು. ಬಟ್ ಇವತ್ತು ಮುಂದ್ಗಡೆ ಹಿಂದ್ಗಡೆ ಎರಡೂನು ಬೋಟ್ ನೆಕ್, ಮತ್ತೆ ಬೋಟ್ ನೆಕ್ ನಲ್ಲಿ ಕೆಳಗಡೆ ಡಿಸೈನ್ ಮಾಡ್ತೀವಲ್ವಾ, ಕೆಳಗಡೆ ನೆಕ್ ಡಿಸೈನ್ ಯಾವ ತರ ಮಾಡ್ಬೇಕು ಅನ್ನೋದು ಕೂಡ ತೋರಿಸ್ತಾ ಇದ್ದೀನಿ. ಹಾಗಾಗಿ ನಾನು ಪೇಪರ್ ನಲ್ಲಿ ತೋರಿಸ್ತಾ ಇದ್ದೀನಿ. ಆಮೇಲೆ ಇದ್ರಲ್ಲಿ ನಾನು ಡಬಲ್ ತೋರಿಸ್ತಾ ಇಲ್ಲ. ಅಂದ್ರೆ ಇವಾಗ ನಾವು ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಇತರ ಡಬಲ್ ಹಾಕ್ತಿವಲ್ಲ, ಆತರ ನಾನು ಡಬಲ್ ಹಾಕಿ ತೋರಿಸ್ತಾ ಇಲ್ಲ, ಸಿಂಗಲ್ ಪೇಪರ್ ಮೇಲೆನೆ ತೋರಿಸ್ತಾ ಇದ್ದೀನಿ. ನೀವು ಬೇಕಂದ್ರೆ ನೀವು ಕಟಿಂಗ್ ಮಾಡೋ ಟೈಮ್ ನಲ್ಲಿ ನಾನು ಇವಾಗ ಯಾವ ತರ ಹೇಳ್ಕೊಟ್ಟಿದ್ದೀನಿ, ಯಾವ ಮೆಥಡ್ ನಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಅದನ್ನ ಡಬಲ್ ಪೇಪರ್ ಮೇಲೆ ಹಾಕಿ ನೀವು ಕಟಿಂಗ್ ಮಾಡಿ ಪ್ರಾಕ್ಟೀಸ್ ಕೂಡ ಮಾಡಬಹುದು. ಇಲ್ಲ ನಿಮಗೆ ಆಲ್ರೆಡಿ ಕಟಿಂಗ್ ಬರುತ್ತಾ ಅಂದ್ರೆ ಡೈರೆಕ್ಟ್ ಆಗಿ ಲೈನಿಂಗ್ ಬಟ್ಟೆ ಮೇಲೆ ಕೂಡ ಕಟಿಂಗ್ ಮಾಡಬಹುದು. ಸೊ ಇವಾಗ 36 ಇಂಚು ಚೆಸ್ಟ್ ಮೆಜರ್ಮೆಂಟ್ ಅಂದ್ರೆ ಒಂದ್ ಸ್ವಲ್ಪ ಫ್ಯಾಟ್ ಇರ್ತಾರ ಅಲ್ವಾ, ಸ್ವಲ್ಪ ಫ್ಯಾಟ್ ಅಂದ್ರೆ ಫುಲ್ ಫ್ಯಾಟ್ ಇರೋಂಗಿಲ್ಲ, ಈ ಕಡೆ ಫುಲ್ ತೆಳ್ಳಗನೂ ಇರಂಗಿಲ್ಲ, ಆತರ ಒಂದು ಮೀಡಿಯಂ ಸೈಜ್ ನಲ್ಲಿ ಇರ್ತಾರೆ. ಆತರ ಸೈಜ್ ನವರಿಗೆ ಫಸ್ಟ್ ನಾವು ಬ್ಲೌಸ್ ಇಂದ ಉದ್ದ ನೋಡ್ಕೋಬೇಕಲ್ವಾ. ಬ್ಲೌಸ್ ಇಂದ ಉದ್ದ ಬಂದು ಎಲ್ಲದಕ್ಕಿಂತ ಮೊದಲು ಒಂದು ಅರ್ಧ ಇಂಚು, ನೀವು ಯಾವುದೇ ಬ್ಲೌಸ್ ಕಟಿಂಗ್ ಮಾಡ್ಲಿ ಹಿಂದ್ಗಡೆ ಭಾಗದ್ದು ಫಸ್ಟ್ ಕಟಿಂಗ್ ಮಾಡ್ಬೇಕು. ಹಿಂದ್ಗಡೆ ಭಾಗದ ಕಟಿಂಗ್ ಮಾಡಿ ಆಮೇಲೆ ಮುಂದ್ಗಡೆ ಭಾಗದ ಕಟ್ ಮಾಡ್ಬೇಕು. ಹಾಗಾಗಿ ನೀವು ಯಾವುದೇ ಬ್ಲೌಸ್ ಕಟ್ ಮಾಡಿದ್ರು ಕೂಡ ಹಿಂದ್ಗಡೆ ಒಂದು ಅರ್ಧ ಇಂಚಿಗೆ ಫಸ್ಟ್ ಒಂದ್ ಈ ತರ ಮಾರ್ಕ್ ಮಾಡ್ಕೋಬೇಕು. ಇದು ಬಂದು ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಬೇಕಾಗಿರುತ್ತೆ. ಈ ತರ ಒಂದ್ ಅರ್ಧ ಇಂಚ್ ಮಾರ್ಕ್ ಮಾಡ್ಕೊಂಡ್ಮೇಲೆ ಇವಾಗ 36 ಇಂಚು 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಅಂದ್ರೆ ಈ ಬ್ಲೌಸ್ ಇಂದ ಉದ್ದ ಬಂದು ಒಂದು 14 ಇಂಚುವರೆಗೂ ಉದ್ದ ಇರ್ಬೇಕಾಗ್ತೈತಿ. 13.5 14 ಇಂಚು ಉದ್ದ ನಡಿತೈತಿ. ಇವಾಗ 13.5 ನೀವು ತಗೊಂತಾ ಇದ್ರಿ ಅಂದ್ರೆ ಅದಕ್ಕೆ ಅರ್ಧ ಇಂಚ್ ಸೇರಿಸಿ 14 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 14 ಇಂಚ್ ತಗೊಂತಾ ಇದ್ರಿ ಅಂದ್ರೆ ಅದಕ್ಕೆ ಅರ್ಧ ಇಂಚ್ ಸೇರಿಸಿ 14.5 ಇಂಚ್ಗೆ ಮಾರ್ಕ್ ಮಾಡ್ಕೋಬೇಕು. ಈ ತರ 14.5 ಇಂಚ್ಗೆ ನಾನು ಈ ತರ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಇದರಲ್ಲಿ ನೀವು 13.5 ಇಂಚು ಅಥವಾ 14 ಇಂಚು ಎರಡನ್ನೂ ತಗೋಬಹುದು. ಸ್ವಲ್ಪ ಹೈಟ್ ಇದಾರೆ ಅಂದ್ರೆ ಒಂದು 14 ಇಂಚ್ ವರೆಗೂ ತಗೋಬಹುದು, ಸ್ವಲ್ಪ ಗಿಡ್ಕಿದ್ದಾರೆ ಅಂದ್ರೆ ಒಂದು 13.5 ಇಂಚ್ ವರೆಗೂ ತಗೋಬಹುದು. ಸೊ ಇಷ್ಟು ಈ ಚೆಸ್ಟ್ ಮೆಜರ್ಮೆಂಟ್ ಗೆ ಉದ್ದ, ಬ್ಲೌಸ್ ಇಂದ ಉದ್ದ ತಗೋಬೇಕು. ಈ ತರ ಇವಾಗ ನಾನು ಟೋಟಲ್ ಆಗಿ 14.5 ಇಂಚಿಗೆ ಮಾರ್ಕ್ ಮಾಡಿದ್ದೀನಿ. ಫಸ್ಟ್ 14 ಇಂಚ್ ಉದ್ದ, ಅರ್ಧ ಇಂಚ್ ಬಂದು
ಮೇಲ್ಗಡೆ ಶೋಲ್ಡರ್ ಜಾಯಿಂಟ್ ಮಾಡಕ ಮಾರ್ಕ್ ಮಾಡ್ಕೊಂಡು ಟೋಟಲ್ ಆಗಿ 14 ಇಂಚಿಗೆ ಈ ತರ ಮಾರ್ಕ್ ಮಾಡಿದ್ದೇನೆ. ಇದು ಬಂದು ಉದ್ದ ಆಯ್ತು. ಕರೆಕ್ಟ್ ಆಗಿ ಲೈನ್ ಹಾಕ್ತೇನೆ ಇದನ್ನು ಫಸ್ಟ್. ಇದು ಬಂದು ಇವಾಗ ಉದ್ದ ಆಯ್ತು. ಇವಾಗ ನಮ್ಗೆ ಬೋಟ್ ನೆಕ್ ಕಟ್ ಮಾಡ್ತಾ ಇದೇವೆ ಅಂದ್ರೆ ಫಸ್ಟ್ ನಮಗೆ ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ಸಿಗ್ಬೇಕಲ್ವಾ. ಈ ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ಸಿಗ್ಬೇಕಂದ್ರೆ ಚೆಸ್ಟ್ ಮೆಜರ್ಮೆಂಟ್ ಎಷ್ಟಿರುತ್ತೆ 36 ಇಂಚ್ ಇದೆಲ್ಲ 36 ಇಂಚಿನ ನಾವು 6 ಭಾಗ ಮಾಡ್ಬೇಕಾಗುತ್ತೆ. ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ನ ಮಾರ್ಕ್ ಮಾಡೋ ಟೈಮ್ ನಲ್ಲಿ ಮಾತ್ರ 36 ಇಂಚ್ ಇರುತ್ತೆ. ಚೆಸ್ಟ್ ಮೆಜರ್ಮೆಂಟ್ ಏನಿರುತ್ತೆ ಅದರಲ್ಲಿ 6 ಭಾಗ ಮಾಡ್ಬೇಕಾಗಿರುತ್ತೆ. 6 ಭಾಗ ಮಾಡಿದ್ರೆ ಒಂದ್ ಸೈಡ್ ಇಂದ ನಮಗೆ ಎಷ್ಟು ಬರುತ್ತೆ 36 ಇಂಚಿನ 6 ಭಾಗ ಮಾಡಿದ್ರೆ 6 ಇಂಚ್ ಬರುತ್ತೆ. ಒಂದ್ ಸೈಡ್ ಇಂದ 6 ಇಂಚ್ ಬರುತ್ತೆ. 6 36 ಅಲ್ವಾ, ಹಾಗಾಗಿ 6 ಇಂಚ್ ಬರುತ್ತೆ. ಈ ಶೋಲ್ಡರ್ ನಲ್ಲಿ ಈ ಮೇಲ್ಗಡೆ ಉದ್ದದ ಮಾರ್ಕ್ ಮಾಡಿದಿವಲ್ಲ ಇಲ್ಲಿ 6 ಇಂಚು ಫಸ್ಟ್ ಮಾರ್ಕ್ ಮಾಡ್ಕೊಂಡು ಇದಕ್ಕ 1.5 ಇಂಚು ಎಕ್ಸ್ಟ್ರಾ ಸೇರಿಸಬೇಕು. ನಾವೇನಾದ್ರೂ ಬೋಟ್ ನೆಕ್ ಕಟಿಂಗ್ ಮಾಡ್ತಾ ಇದೀವಿ ಅಂದ್ರೆ ಇದಕ್ಕ 1.5 ಇಂಚು ಎಕ್ಸ್ಟ್ರಾ ಸೇರಿಸಬೇಕು. ಅಥವಾ ನಾವು ನಾರ್ಮಲ್ ಬ್ಲೌಸೇ ಕಟ್ ಮಾಡ್ತಾ ಇದ್ರೆ ಅಂದ್ರೆ ಇಷ್ಟೇ 6 ಇಂಚೇ ಇಡ್ಬೇಕು. ಬಟ್ ನಾವು ಬೋಟ್ ನೆಕ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ 1.5 ಇಂಚ್ ಎಕ್ಸ್ಟ್ರಾ ಸೇರಿಸಿದ್ರೆ ಇಲ್ಲಿ ಎಷ್ಟಾಯ್ತು 7.5 ಇಂಚ್ ಬಂತು. 7.5 ಇಂಚು ನಮಗೆ ಇವಾಗ ಶೋಲ್ಡರ್. ಇವಾಗ ಅದನ್ನೇ ಆರ್ಮೋಲ್ ಡೌನಿಂಗ್ ತಗೋಬೇಕು. ಆರ್ಮೋಲ್ ಡೌನಿಂಗ್ ತಗೊಂಡೋಗಿ ಇಲ್ಲಿ ಮೇಲ್ಗಡೆ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿದೇವಲ್ಲ ಅಲ್ಲಿಂದ ಸೇರ್ಕೊಂಡು ಇಲ್ಲಿ 7.5 ಇಂಚ್ ಏನಾಯ್ತು ಇವಾಗ 6 ಇಂಚು ಪ್ಲಸ್ 1.5 ಇಂಚು 7.5 ಇಂಚ್ ಆಯ್ತಲ್ವಾ. ಇಲ್ಲಿ ಬಂದಾಗ ಅರ್ಧ ಇಂಚ್ ಕಡಿಮೆ ಮಾಡಿ ಮಾರ್ಕ್ ಮಾಡ್ಬೇಕು. ಅಂದ್ರೆ 7 ಇಂಚಿಗೆ ಮಾರ್ಕ್ ಮಾಡ್ಬೇಕು. ಇಲ್ಲಿ 7 ಇಂಚಿಗೆ ಮಾರ್ಕ್ ಮಾಡ್ಬೇಕು. ನೆಕ್ಸ್ಟ್ ಅದೇ ತರನೇ ಇಲ್ಲಿ 7 ಇಂಚಿಗೆ ಮಾರ್ಕ್ ಮಾಡಿದೇವಲ್ಲ ಇಲ್ಲಿ ಕೂಡ ಅಷ್ಟೇ. ಇಲ್ಲಿ ಹೆಂಗ್ 6.5 ಇಂಚ್ 7.5 ಇಂಚ್ ಬಂದಿತ್ತು ಇಲ್ಲಿ ಬಂದು 7 ಇಂಚ್ ಬರ್ಬೇಕು. ಇಲ್ಲಿ ಕೂಡ ಅರ್ಧ ಇಂಚ್ ಕಡಿಮೆ ಮಾಡಿ ಮಾರ್ಕ್ ಮಾಡ್ಬೇಕು. ಇಷ್ಟು ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಸ್ಕೇಲ್ ತಗೋಬೇಕು. ಸ್ಕೇಲ್ ತಗೊಂಡು ಎಲ್ಲಿ 7 ಇಂಚಿಗೆ ನೀವು ಮಾರ್ಕ್ ಮಾಡಿದಿರಲ್ಲ ಅಲ್ಲಿ ಒಂದು ಲೈನ್ ಹಾಕ್ಬೇಕು. ಮತ್ತೆ ಈ ಕಡೆ ಒಂದು ಲೈನ್, ಇದನ್ನ ಒಂದು ಬಾಕ್ಸ್ ಮಾಡ್ಕೋಬೇಕು. ಈ ತರ ನಾವು ಬೋಟ್ ನೆಕ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ನೀವು ಯಾವುದೇ ಮೆಜರ್ಮೆಂಟ್ ಆಗ್ಲಿ ಈ 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಅಷ್ಟೇ ಅಲ್ಲ, ಯಾವುದೇ ಮೆಜರ್ಮೆಂಟ್ ಗೆ ಬೋಟ್ ನೆಕ್ ಕಟಿಂಗ್ ಮಾಡ್ಬೇಕಂದ್ರೆ ಫಸ್ಟ್ ಆಫ್ ಆಲ್ ನಾವು ಬಾಡಿ ಮೆಜರ್ಮೆಂಟ್ ಗೆ ಕಟ್ ಮಾಡ್ತಾ ಇದೀವಿ ಅಂದ್ರೆ ಶೋಲ್ಡರ್ ಮೆಜರ್ಮೆಂಟ್ ತಗೊಳ್ಳೇಬೇಕಾಗುತ್ತೆ. ಒಂದ್ ವೇಳೆ ನೀವೇನಾದ್ರೂ ತಗೊಳ್ಳೋದನ್ನ ಮರ್ತೀರಿ ಅಂದ್ರೆ ಅವಾಗ ಈ ಟೆಕ್ನಿಕ್ ನ ನಾವು ಫಾಲೋ ಮಾಡ್ಬೇಕಾಗಿರುತ್ತೆ. ಅವ್ರದ್ದು ಶೋಲ್ಡರ್ ಮೆಜರ್ಮೆಂಟ್ ಎಷ್ಟು ಬಂದಿರುತ್ತೆ ಅದಕ್ಕ ಇನ್ನ 1.5 ಇಂಚ್ ಎಕ್ಸ್ಟ್ರಾ ಸೇರಿಸಿ ನಾವು ಮಾರ್ಕ್ ಮಾಡ್ಬೇಕಾಗಿರುತ್ತೆ. ಯಾಕಂದ್ರೆ ಇಲ್ಲಿ ಬೋಟ್ ನೆಕ್ ಅಲ್ವಾ, ಬೋಟ್ ನೆಕ್ ಅಂದ್ರೆ ಮೇಲ್ಗಡೆ ಇರುತ್ತೆ, ಪೂರ್ತಿ ಮೇಲ್ಗಡೆ ಇರುತ್ತೆ. ಅವಾಗ ನಮಗೆ ಇಲ್ಲಿ ಶೋಲ್ಡರ್ ಕಡಿಮೆ ಇದ್ದಾಗ ಬೋಟ್ ನೆಕ್ ಬ್ಯಾಲೆನ್ಸ್ ಮಾಡಂಗಿಲ್ಲ, ಟೈಟ್ ಆಗ್ಬಿಡುತ್ತೆ. ಹಾಗಾಗಿ ಶೋಲ್ಡರ್ ಜಾಸ್ತಿ ಇರಬೇಕು. ಅದಕ್ಕೆ 1.5 ಇಂಚ್ ಎಕ್ಸ್ಟ್ರಾ ಸೇರಿಸಿ ಮಾರ್ಕ್ ಮಾಡ್ಕೋಬೇಕು. ಇಷ್ಟ ಅರ್ಥ ಆಗಿದೆ ಅನ್ಕೊಂಡಿದೀನಿ. ನೆಕ್ಸ್ಟ್ ಇವಾಗ ಬೋಟ್ ನೆಕ್, ನಾನು ಲಾಸ್ಟ್ ಟೈಮ್ ನಿಮಗೆ ಫ್ರಂಟ್ ನೆಕ್ ಡೀಪ್ ಇರುತ್ತೆ, ಬ್ಯಾಕ್ ನೆಕ್ ಬೋಟ್ ನೆಕ್ ಇರುತ್ತೆ ಅಂದಾಗ ಈ ಶೋಲ್ಡರ್ ನ ಒಂದ್ ಸ್ವಲ್ಪ ಜಾಸ್ತಿ ತಗೊಳ್ಳಿಕ್ಕೆ ಹೇಳಿದ್ದೆ, ನಾ ಇಷ್ಟು ತಗೋಬೇಕಂತ ಹೇಳಿದ್ದೆ. ಬಟ್ ಇದರಲ್ಲಿ ಬೋಟ್ ನೆಕ್ ಫ್ರಂಟ್ ಕೂಡ ಬೋಟ್ ನೆಕ್, ಬ್ಯಾಕ್ ಕೂಡ ಬೋಟ್ ನೆಕ್ ಇರುತ್ತೆ. ಈ ಬೋಟ್ ನೆಕ್ ನಲ್ಲಿ ಆಲ್ಮೋಸ್ಟ್ ಶೋಲ್ಡರ್ ಒಂದು 1.5 ಇಂಚು ಅಥವಾ 2 ಇಂಚ್ ಅಷ್ಟೇ ಇರುತ್ತೆ, ಜಾಸ್ತಿ ಇರಂಗಿಲ್ಲ. ಹಾಗಾಗಿ ಇಲ್ಲಿ ನಾವೇನ್ ಮಾಡ್ಬೇಕು, ಇಲ್ಲಿ ಒಂದು 2.5 ಇಂಚ್ಗೆ ಮಾರ್ಕ್ ಮಾಡ್ತೀನಿ. ನಾನು ಆಲ್ಮೋಸ್ಟ್ 2 ಇಂಚ್ ಇಡ್ತೇನೆ, ಅಂದ್ರೆ ಗ್ರಿಪ್ ನೀಟಾಗಿ ಕೂಡುತ್ತೆ ಅಂತ ಹೇಳಿ ಒಂದ್ 2 ಇಂಚ್ ಶೋಲ್ಡರ್ ಬರ್ಬೇಕು ನನಗೆ, ಆ ತರ ಹೊಲಿತೇನೆ. 2 ಇಂಚ್ ಇಲ್ಲಿ ಬರ್ಬೇಕಂದ್ರೆ ನಾ ಇಲ್ಲಿ 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂತೀನಿ. ಯಾಕೆ 2.5 ಇಂಚಿಗೆ ಅಂದ್ರೆ ಈ ಅರ್ಧ ಇಂಚ್ ಬಂದು ಇಲ್ಲಿ ನಮಗೆ ತೋಳು ಜಾಯಿಂಟ್ ಮಾಡಕ್ ಹೋಗ್ಬಿಡುತ್ತಾ, ಅವಾಗ ನಮಗೆ ಎಷ್ಟು ಉಳಿಯುತ್ತೆ, ಇಲ್ಲಿ 2 ಇಂಚ್ ಮಾತ್ರ ಉಳಿಯುತ್ತೆ. ಸೊ ಹಂಗಾಗಿ ಇಲ್ಲಿ ನಾನು 2.5 ಇಂಚಿಗೆ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಒಂದ್ ವೇಳೆ ನಿಮಗೆ 1.5 ಇಂಚ್ ಅಷ್ಟೇ ಇದು ಶೋಲ್ಡರ್ ಬೇಕು ಅಂದ್ರೆ ಇಲ್ಲಿ ನಾವು ಇವು 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. 2 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಮತ್ತೆ ಇದೇನಿದೆ ಮತ್ತೆ ನೆಕ್ದು ಶೇಪ್ ನ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇದು ಅರ್ಥ ಆಗಿತ್ತು ಅನ್ಕೊಂಡಿದೀನಿ. ನೆಕ್ಸ್ಟ್ ಇವಾಗ ಬೋಟ್ ನೆಕ್ ಇಂದು ಉದ್ದ ಎಷ್ಟು ತಗೋಬೇಕಂದ್ರೆ ಒಂದು 4 ಇಂಚ್ ತಗೊಂಡ್ರೆ ಸಾಕಾಗ್ತೈತಿ. ಮೇಲ್ಗಡೆ ಶೋಲ್ಡರ್ ಇರುತ್ತಲ್ಲ, ಶೋಲ್ಡರ್ ಜಾಯಿಂಟ್ ನು ಸೇರಿಸ್ಕೊಂಡು 4 ಇಂಚ್ ಇದ್ರೆ ಸಾಕಾಗ್ತೈತಿ ಬೋಟ್ ನೆಕ್ ನಲ್ಲಿ. ಜಾಸ್ತಿ ಉದ್ದ ಇದ್ರೆ ಬೋಟ್ ನೆಕ್ ನೀಟಾಗಿ ಕೂಡಂಗಿಲ್ಲ. ಸೊ ಹಂಗಾಗಿ ಒಂದ್ 4 ಇಂಚ್ ಇದ್ರೆ ಸಾಕಾಗ್ತೈತಿ. ಈ ತರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇಲ್ಲಿ ನಾವು ಬೋಟ್ ನೆಕ್ ಇಂದ ಶೇಪ್ ತೆಗಿತೀವಲ್ಲ, ಈ ಲೈನ್ ಏನ್ ಹಾಕಿದೀವಿ ಲೈನ್ ಇಂದ ಒಳಗಡೆ ಶೇಪ್ ತೆಗಿಬೇಕು. ಶೇಪ್ ತೆಗಿವಾಗ ಬೋಟ್ ಶೇಪ್ ನಲ್ಲಿ ಬರ್ಬೇಕು, ಅದು ಈ ತರ ರೌಂಡ್ ಶೇಪ್ ನಲ್ಲಿ ಬರಬಾರ್ದು, ಸ್ವಲ್ಪ ಬೋಟ್ ಶೇಪ್ ನಲ್ಲಿ ಬರ್ಬೇಕು. ಆ ತರ ಶೇಪ್ ನ ಮಾರ್ಕ್ ಮಾಡ್ಕೋಬೇಕು. ಈ ತರ ಶೇಪ್ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ನಾವು ಶೋಲ್ಡರ್ ಮತ್ತೆ ಆರ್ಮೋಲ್ ಡೌನಿಂಗ್ ತಗೊಳುವಾಗ ಇಲ್ಲಿ
ಚೆಸ್ಟ್ ಮೆಜರ್ಮೆಂಟ್ ನ 6 ಭಾಗ ಮಾಡಿದ್ವಿ. ಬಟ್ ಇಲ್ಲಿ ಚೆಸ್ಟ್ ಮಾರ್ಕ್ ಮಾಡ್ತಾ ಇದೀವಿ. ಇಲ್ಲಿ ಬಂದಾಗ ಇಲ್ಲಿ ಚೆಸ್ಟ್ ಮಾರ್ಕ್ ಮಾಡೋ ಟೈಮ್ನಲ್ಲಿ ಈ 36 ಇಂಚ್ ಅಂದ್ರೆ ನಾವು ಪೂರ್ತಿ ಇಲ್ಲಿ ಇಡಕ್ ಆಗಂಗಿಲ್ಲಲ್ಲ, ಹಂಗಾಗಿ ಇಲ್ಲಿ ಏನ್ ಮಾಡ್ಬೇಕು, 4 ಭಾಗ ಮಾಡ್ಬೇಕು. 36 ಇಂಚಿನ 4 ಭಾಗ ಮಾಡ್ಬೇಕು. ನಾಲ್ಕು ಭಾಗ ಯಾವ ತರ ಮಾಡ್ಬೇಕಂದ್ರೆ 36 ಇಂಚು ಟೇಪ್ ನಲ್ಲಿ ಎಲ್ಲಿದೆ ನೋಡ್ಕೊಂಡ್ಬಿಡ್ರಿ. ನೋಡಿ ಇಲ್ಲಿ 36 ಇಂಚ್ ಇದೆಲ್ಲ, ಈ ಟೇಪ್ ನ ಇನ್ನೊಂದ್ ಟೈಮ್ ಈ ತರ ಫೋಲ್ಡ್ ಮಾಡ್ಕೊಡ್ರಿ. ಇದು 2 ಫೋಲ್ಡ್ ಆಯ್ತು. ಮತ್ತೆ ಇನ್ನೊಂದ್ ಟೈಮ್ ಈ ತರ ಫೋಲ್ಡ್ ಮಾಡ್ಕೊಡ್ರಿ. 4 ಭಾಗ ಆಯ್ತು. 4 ಭಾಗ ಆದ್ಮೇಲೆ ಇವಾಗ ಒಂದ್ ಸೈಡ್ ಇಂದ ಎಷ್ಟು ಬಂದಿದೆ ನೋಡ್ಕೋಬೇಕು. 9 ಇಂಚ್ ಬರ್ತಾ ಇದೆ. ಈ 9 ಇಂಚಿಗೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಸೇರಿಸಿ ಇಲ್ಲಿ ಮಾರ್ಕ್ ಮಾಡ್ಬೇಕು. ಯಾಕಂದ್ರೆ ನಾವು ಬಾಡಿ ಮೆಜರ್ಮೆಂಟ್ ಗೆ ಕಟಿಂಗ್ ಮಾಡೋ ಟೈಮ್ ನಲ್ಲಿ ಬಾಡಿ ಮೆಜರ್ಮೆಂಟ್ ನಾವು ತಗೊಂತೇವಲ್ಲ, ಅವಾಗ ಕರೆಕ್ಟ್ ಆಗಿ ಟೈಟ್ ಆಗಿ ಜಗ್ ಹಿಡಿದು ತಗೊಂಡಿರ್ತೇವೆ. ಅದೇ ಮೆಜರ್ಮೆಂಟ್ ನ ನಾವ್ ಇಲ್ಲಿಟ್ಟು ಹೊಡೆದಾಗ, ಬಟ್ಟೆ ಹೊಲ್ದಾಗ ಫಿಟ್ಟಿಂಗ್ ನೀಟಾಗಿ ಕೊಡಂಗಿಲ್ಲ. ಕೆಲವೊಂದ್ ಟೈಮ್ ಟೈಟ್ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಯಾಕಂದ್ರೆ ಫಿಟ್ಟಿಂಗಿಗೋಸ್ಕರ ಅರ್ಧ ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡ್ಕೋಬೇಕು. ನೆಕ್ಸ್ಟ್ ಇದು ಬಂದು ಚೆಸ್ಟ್ ಮೆಜರ್ಮೆಂಟ್ ಆಯ್ತು. ಇದು ಬಂದು ಶೋಲ್ಡರ್ದು ಮಾರ್ಕಿಂಗ್ಸ್ ಆಯ್ತು. ನೆಕ್ಸ್ಟ್ ಇಲ್ಲಿ ಬರೋದು, ಇಲ್ಲಿ ಕೆಳಗಡೆ ಬರೋದು ನಮಗೆ ಸೊಂಟದ ಸುತ್ತಳತಿ ಅಥವಾ ವೇಸ್ಟ್ ಮೆಜರ್ಮೆಂಟ್ ಆದ್ರೂ ಅನ್ಬೋದು. ಈ ಚೆಸ್ಟ್ ಮೆಜರ್ಮೆಂಟ್ ಗೆ ಸೊಂಟದ ಸುತ್ತಳತಿ ಬಂದು ಆಲ್ಮೋಸ್ಟ್ ಒಂದು 32 ಇಂಚು 33 ಇಂಚು ಅಲ್ಲಿವರೆಗೂ ಬರುತ್ತೆ. ಒಂದು 34 ಇಂಚು ವರೆಗೂ ಬರುತ್ತೆ. 34 ಇಂಚ್ ಅಂದ್ರೆ ಟೋಟಲ್ ಸುತ್ತಳತಿ ನಾ ಹೇಳ್ತಿರೋದು, ಹಿಂದಿಂದ ಮುಂದಿಂದು. ಸೊ ಅದನ್ನ ಇವಾಗ ಇಲ್ಲಿ 4 ಭಾಗ ಮಾಡ್ಬೇಕು. ಮತ್ತೆ ನಾವು ಯಾವ ತರ ಇಲ್ಲಿ ಚೆಸ್ಟ್ ಮೆಜರ್ಮೆಂಟ್ ನ ಮಾರ್ಕ್ ಮಾಡುವಾಗ 4 ಭಾಗ ಮಾಡಿದ್ವಲ್ಲ, ಅದೇ ತರನೇ ಇಲ್ಲಿ ಕೂಡ 4 ಭಾಗ ಮಾಡ್ಬೇಕು. ಈ 34 ಇಂಚಿನಲ್ಲಿ 4 ಭಾಗ ಮಾಡಿದ್ರೆ ಒಂದ್ ಸೈಡ್ ಇಂದ ಎಷ್ಟು ಬರುತ್ತೆ ಸೇಮ್ ಅದೇ ತರ ಚೆಕ್ ಮಾಡ್ಬೇಕು. ಇವಾಗ ನಾವು ಚೆಕ್ ಮಾಡಿದ್ವಲ್ಲ ಅದೇ ತರ. ಎಷ್ಟು ಬರುತ್ತೆ, ಒಂದ್ ಸೈಡ್ ಇಂದು 8, ಕರೆಕ್ಟ್ ಆಗಿ ನಾನು ಮಾಡ್ಕೊಂತೀನಿ, ಚೆಕ್ ಮಾಡ್ತೀನಿ. 8.25 ಇಂಚ್ ಬರ್ತಾ ಇದೆ. ಈ 8.25 ಇಂಚಿಗೆ 1 ಇಂಚ್ ಎಕ್ಸ್ಟ್ರಾ ಸೇರಿಸಿ 9.25 ಇಂಚಿಗೆ ಮಾರ್ಕ್ ಮಾಡ್ಬೇಕು. ಯಾಕಂದ್ರೆ ಇನ್ನ 1 ಇಂಚ್ ಏನಿದೆ ಅದು ಬಂದು ಈ ಬ್ಯಾಕ್ ಸೈಡ್ ಒಂದು ಟಕ್ಸ್ ಬರುತ್ತಲ್ಲ, ಆ ಟಕ್ಸಿಗೋಸ್ಕರ ಬೇಕಾಗುತ್ತೆ. ಈ ತರ ಬ್ಯಾಕ್ ಸೈಡ್ ಟಕ್ಸಿಗೋಸ್ಕರ ಆ 1 ಇಂಚು ಮೊದಲೇ ನಾವು ಮಾರ್ಕ್ ಮಾಡ್ಕೊಂತೀವಿ. ಇಷ್ಟಾದ್ಮೇಲೆ ಇವಾಗ ಶೇಪ್ ತೆಗಿಬೇಕು. ಆರ್ಮೋಲ್ದು ಶೇಪ್ ತೆಗಿಬೇಕು. ಆರ್ಮೋಲ್ ಶೇಪ್ ನ ಈ ತರ ಆರ್ಮೋಲ್ ಶೇಪ್ ನ ತೆಗಿಬೇಕು. ಆರ್ಮೋಲ್ ಶೇಪ್ ತೆಗಿವಾಗ ಇಲ್ಲಿ ಬಾಕ್ಸ್ ಮಾಡಿರ್ತೀವಲ್ಲ, ಈ ಬಾಕ್ಸ್ ಇಂದ 1 ಇಂಚಿಗೆ ಇಲ್ಲಿ ಈ ತರ ಮಾರ್ಕ್ ಮಾಡ್ಕೋಬೇಕು. 1 ಇಂಚಿಗೆ ಮಾರ್ಕ್ ಮಾಡ್ಕೊಂಡು ಶೇಪ್ ನ ತೆಗಿಬೇಕು ಇದನ್ನ. ಸೊ ಇಷ್ಟ ಆಯ್ತು. ಇದು ಬ್ಯಾಕ್ ಸೈಡ್ ಪಾರ್ಟ್ ಆಯ್ತು. ಇದು ಇವಾಗ ಈ ಚೆಸ್ಟ್ ಮೆಜರ್ಮೆಂಟ್ ಮಾರ್ಕ್ ಮಾಡಿದಲ್ಲ, ಇದು ಮುಂದ್ಗಡೆ ಎಕ್ಸ್ಟ್ರಾ ಬಟ್ಟಿಗೆ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡ್ಬೇಕು. ಇಷ್ಟು ಬೋಟ್ ನೆಕ್ ಇಂದು 36 ಇಂಚ್ 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ಡಿವೈಡ್ ಮಾಡ್ಕೊಂಡು ಈ ತರ ನಾವು ಕಟಿಂಗ್ ಮಾಡ್ಬೇಕಾಗ್ತೈತಿ. ಬಟ್ ಚೆಸ್ಟ್ ಮೆಜರ್ಮೆಂಟ್ ಆಲ್ಮೋಸ್ಟ್ ಲೆಂತ್ ಚೆಸ್ಟ್ ಮೆಜರ್ಮೆಂಟ್ ಒಂದು ತಗೊಂಡ್ರೆ ನಾವ್ ಇದನ್ನೆಲ್ಲ ಮಾಡ್ಬೋದು. ಬಟ್ ಉದ್ದ ಅವ್ರಿಗೆ ಎಷ್ಟು ಉದ್ದ ಬೇಕು, ಆಮೇಲೆ ಸೊಂಟದ ಸುತ್ತಳತೆ ಎಷ್ಟಿರುತ್ತೆ ಅದನ್ನಾದ್ರೂ ನಾವು ತಗೊಳ್ಳೇಬೇಕಾಗುತ್ತೆ. ಬಟ್ ನೀವೇನಾದ್ರೂ ಪ್ರಾಕ್ಟೀಸ್ ಮಾಡಕ್ ಏನಾದ್ರೂ ಕಟಿಂಗ್ ಮಾಡ್ತೀರಿ ಅಂದ್ರೆ ಇವಾಗ ನಾನು ಏನ್ ಹೇಳಿದ್ದೀನ ಇಷ್ಟನ್ನ ನೀವು ತಗೊಂಡು ಕಟಿಂಗ್ ಮಾಡಿದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಸಾಕಾಗ್ತೈತಿ. ನೆಕ್ಸ್ಟ್ ಇಷ್ಟ ಆದ್ಮೇಲೆ ಇದನ್ನ ಕಟಿಂಗ್ ಮಾಡೋದು. ಇದರಲ್ಲಿ ನಾನು ಬ್ಯಾಕ್ ಸೈಡ್ ಪಾರ್ಟ್ ಫ್ರಂಟ್ ಸೈಡ್ ಪಾರ್ಟ್ ಈ ಎರಡನ್ನೇ ತೋರಿಸ್ತೀನಿ. ಯಾಕಂದ್ರೆ ಸ್ಲೀವ್ಸ್ ಆಲ್ಮೋಸ್ಟ್ ತುಂಬಾ ಟೈಮ್ ತೋರಿಸ್ಬಿಟ್ಟಿದ್ದೀನಿ, ಹಂಗಾಗಿ ಈ ಕಟಿಂಗ್ ಅಷ್ಟೇ ತೋರಿಸ್ತೀನಿ. ಸ್ಲೀವ್ಸ್ ಕಟಿಂಗ್ ಏನಿರುತ್ತೆ ಅದು ಸೇಮೇ ಇರುತ್ತೆ. ಎಲ್ಲಾ ವಿಡಿಯೋದಲ್ಲಿ ನಾನು ತೋರಿಸಿದ್ದೇನಲ್ಲ ಕಟಿಂಗ್ ಯಾವ ತರ ಮಾಡ್ಬೇಕನ್ನೋದು ಸೇಮ್ ಅದೇ ತರನೇ ಇರುತ್ತೆ. ಹಾಗಾಗಿ ಇವಾಗ ಫ್ರಂಟ್ ಸೈಡ್ ಪಾರ್ಟ್ ಬ್ಯಾಕ್ ಸೈಡ್ ಪಾರ್ಟ್ ಅಷ್ಟೇನೆ ತೋರಿಸ್ತೀನಿ. ಇಷ್ಟು ಕಟಿಂಗ್ ಮಾಡ್ಕೊಂಡು ತೆಗೆದಾದ್ಮೇಲೆ ಇಲ್ಲಿ ಅರ್ಧ ಇಂಚ್ ಮಾರ್ಕ್ ಮಾಡಿರ್ತೇವಲ್ಲ, ಇಲ್ಲೊಂದು ನಾಚ್ ಹಾಕೋಬೇಕು. ಚೆಸ್ಟ್ ಪಾಯಿಂಟ್ ಇಲ್ಲಿ ನಾಚ್ ಹಾಕೋಬೇಕು. ನೆಕ್ಸ್ಟ್ ಇಲ್ಲಿ ಶೋಲ್ಡರ್ ಸೈಡ್ ಒಂದು ನಾಚ್ ಹಾಕೋಬೇಕು. ಇಷ್ಟು ನಾಚ್ ಹಾಕೊಂಡು ಮುಂದಿನ ಭಾಗದ್ದು ಕಟ್ ಮಾಡಬೇಕು.
ಮುಂದಿನ ಭಾಗ ಕಟ್ ಮಾಡ್ಬೇಕಂದ್ರೆ ಎಲ್ಲಿ ಅಡ್ಜಸ್ಟ್ ಆಗುತ್ತೆ ನೋಡ್ರಿ ಬಟ್ಟೆಯಲ್ಲಿ ಅಲ್ಲಿ ಹಾಕ್ಬೇಕು. ಈ ತರ ಹಾಕಿ ಇವೆಲ್ಲ ಮಾರ್ಕ್ ಮಾಡ್ಕೋಬೇಕು. ಫಸ್ಟ್ ಇಲ್ಲಿ ಅರ್ಧ ಇಂಚ್ ಮಾರ್ಕ್ ಮಾಡಿದೇವಲ್ಲ ಹಿಂದ್ಗಡೆ ಭಾಗದ್ದು, ಅಲ್ಲಿ ಚೆಸ್ಟ್ ಪಾಯಿಂಟ್ ಮತ್ತೆ ಶೋಲ್ಡರ್ ಸೈಡ್ ಮಾರ್ಕ್ ಮಾಡ್ಕೊಂಡು ಇವಾಗ ಈ ಆರ್ಮೋಲ್ ಶೇಪ್ ಏನಿದೆ ಈ ಆರ್ಮೋಲ್ ಶೇಪ್ ನ ಇಲ್ಲೇ ಮಾರ್ಕ್ ಮಾಡ್ಕೊಂಡ್ ಬಿಡ್ಬೇಕು. ಮತ್ತೆ ಸೈಡ್ ಫಿಟ್ಟಿಂಗ್ ಸೈಡ್ದು ಈ ಕಡೆ ಶೋಲ್ಡರ್ ಸೈಡ್ ಕಾಣಿಸ್ತಾ ಇದ್ದೇನೆ ಅಂತ ಒನ್ ಟೈಮ್ ಚೆಕ್ ಮಾಡ್ತೀನಿ. ಮತ್ತೆ ಈ ಕಡೆ ಸೈಡ್ ಕೂಡ ಸ್ಕೇಲ್ ಇಂದ ಮಾರ್ಕ್ ಮಾಡ್ಕೋಬೇಕು. ಕಟಿಂಗ್ ಮಾಡೋ ಟೈಮ್ ನಲ್ಲಿ ಇದೇ ತರ ಸ್ಕೇಲ್ ಇರ್ಬೇಕು ನಿಮ್ಮ ಹತ್ರ ಅಂತ ಏನಿಲ್ಲ. ಬೇರೆ ಮಕ್ಳು ಯೂಸ್ ಮಾಡ್ತಾರಲ್ಲ ಆ ತರ ಸ್ಕೇಲ್ ಇದ್ರೂ ಓಕೆ ನಡೀತೈತಿ. ಬಟ್ ಈ ತರ ಸ್ಕೇಲ್ ಇದ್ರೆ ನಮಗೆ ಹೆಲ್ಪ್ ಆಗುತ್ತೆ. ಪ್ರತಿ ಟೈಮ್ ನಾವು ಕಟಿಂಗ್ ಮಾಡೋ ಟೈಮ್ ನಲ್ಲಿ ಈ ತರ ಸ್ಕೇಲ್ ಇದ್ರೆ ಹೆಲ್ಪ್ ಆಗುತ್ತೆ. ಇವಾಗ ಏನಾದ್ರು ಜಸ್ಟ್ ನೀವು ಪ್ರಾಕ್ಟೀಸ್ ಮಾಡ್ತಾ ಇದೆ ಅಂದ್ರೆ ಮಕ್ಕಳದ ಸ್ಕೇಲ್ ಬರುತ್ತಲ್ಲ ಲಾಂಗ್ ಸ್ಕೇಲ್ ಅದನ್ನ ತಗೊಂಡು ಕೂಡ ನೀವು ಪ್ರಾಕ್ಟೀಸ್ ಮಾಡಬಹುದು. ಇಷ್ಟಾದ್ಮೇಲೆ ಇಷ್ಟೆಲ್ಲ ಮಾರ್ಕಿಂಗ್ಸ್ ಆದ್ಮೇಲೆ ಇವಾಗ ಈ ಬ್ಯಾಕ್ ಸೈಡ್ ಪಾರ್ಟ್ ಏನಿದೆ ಬ್ಯಾಕ್ ಸೈಡ್ ಪಾರ್ಟ್ ನ ಸೈಡ್ ತೆಗೆದ್ಬಿಡ್ತೀನಿ. ಸೈಡ್ ತೆಗೆದು ಇದಕ್ಕೆ ಇನ್ನೊಂದ್ ಟೈಮ್ ನೀಟಾಗಿ ಮಾರ್ಕ್ ಮಾಡ್ಕೊಂತೀನಿ. ಬ್ಯಾಕ್ ಲೆಂತ್ ಮಾರ್ಕ್ ಮಾಡ್ಕೊಂತೀನಿ ಸ್ಟ್ರೇಟ್ ಆಗಿ. ನೆಕ್ಸ್ಟ್ ಇಲ್ಲಿ ಮಾರ್ಕ್ ಮಾಡ್ಕೊಂಡ್ಬಿಟ್ಟೇನೆ ಬ್ಯಾಕ್ ಸೈಡ್ ಇಂದು. ಇವಾಗ ನೆಕ್ ಮಾರ್ಕ್ ಏನ್ ಮಾಡಿದ್ವಿ ಅದನ್ನ ಮಾರ್ಕ್ ಮಾಡ್ಕೊಂಡ್ಬಿಟ್ಟಿದೀನಿ. ಇದು ಆದ್ಮೇಲೆ ಇವಾಗ ಈ ಚೆಸ್ಟ್ ಮೆಜರ್ಮೆಂಟ್ ಗೆ ಇವಾಗ ನೋಡಿ ನನ್ನ ಹತ್ರ ಯಾವ್ದೇ ಮೆಜರ್ಮೆಂಟ್ ಬ್ಲೌಸ್ ಇಲ್ಲ, ಆಮೇಲೆ ನಾ ಬಾಡಿ ಮೆಜರ್ಮೆಂಟ್ ತಗೊಂಡಿಲ್ಲ. ಬಟ್ ಚೆಸ್ಟ್ ಮೆಜರ್ಮೆಂಟ್ ಒಂದು ಮಾತ್ರ ನಾನು ನಿಮಗೆ 36 ಇಂಚಸ್ ಅಂತ ಹೇಳಿದ್ದೇನೆ. ಇವಾಗ ಈ 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಗೆ ನಾವು ಟಕ್ಸ್ ಮುಂದ್ಗಡೆ ಟಕ್ಸ್ ಹಿಡಿತೇವಲ್ಲ ಆ ಟಕ್ಸ್ ನ ಯಾವ ತರ ಹಿಡಿಬೇಕು ಅನ್ನೋದನ್ನ ಹೇಳ್ತೇನೆ. ಇವಾಗ ಇದು ಬಂದು ಇವಾಗ ಎಷ್ಟು ಬಂತು ನಮಗೆ ಒಂದ್ ಸೈಡ್ ಇಂದ 9 ಇಂಚ್ ಬಂದಿತ್ತು. ಅರ್ಧ ಇಂಚ್ ಏನ್ ಸೇರಿಸಿರ್ತೇವಲ್ಲ ಅರ್ಧ ಇಂಚ್ ಬಿಟ್ಬಿಡ್ಬೇಕು. ಅದನ್ನ ನಾವು ಜಸ್ಟ್ ಫಿಟ್ಟಿಂಗ್ ಗೋಸ್ಕರ ಮಾರ್ಕ್ ಮಾಡಿರ್ತೀವಿ. ಸೊ ಹಾಗಾಗಿ ಇವಾಗ ನಮ್ಗೆ ಚೆಸ್ಟ್ ಮೆಜರ್ಮೆಂಟ್ ಒಂದ್ ಸೈಡ್ ಇಂದು 36 ಇಂಚಿನ 4 ಭಾಗ ಮಾಡಿದಾಗ 9 ಇಂಚ್ ಬಂತಲ್ಲ. ಆ 9 ಇಂಚಿನ ಇಲ್ಲಿ ಶೋಲ್ಡರ್ ಜಾಯಿಂಟ್ ಮಾಡಿರ್ತೇವಲ್ಲ ಶೋಲ್ಡರ್ ಜಾಯಿಂಟ್ ಮಾಡಕ್ ಇಲ್ಲಿ ಅರ್ಧ ಇಂಚ್ ಇರುತ್ತೆ. ಈ ಅರ್ಧ ಇಂಚ್ ಇರುತ್ತಲ್ಲ ಈ ಅರ್ಧ ಇಂಚು, ಆಮೇಲೆ ಈ ಶೋಲ್ಡರ್ ಮಧ್ಯದಲ್ಲಿ ಅಂದ್ರೆ ಇದ್ರಲ್ಲ ಈ ಪೂರ್ತಿ ಇವಾಗ ಇಷ್ಟು ದೊಡ್ಡದಿದೆ ಇದು ಶೋಲ್ಡರ್ ಅನ್ನೋದು. ಇವಾಗ ನಾವು ಇಲ್ಲಿ ಇದ್ರ ಮಧ್ಯದಲ್ಲಿ ಟಕ್ಸ್ ತಗೊಳಕ್ ಹೋದ್ರೆ ಬ್ಲೌಸ್ ಹಾಳಾಗಿ ಹೋಗುತ್ತೆ, ಟಕ್ಸ್ ಕರೆಕ್ಟ್ ಆಗಿ ಬರಂಗಿಲ್ಲ. ಸೊ ಹಂಗಾಗಿ ಈ ಎರಡರ ಮಧ್ಯದಲ್ಲಿ 7.5 ಇಂಚ್ ಏನಿದೆ 7.5 ಇಂಚ್ ಶೋಲ್ಡರ್ ಮಧ್ಯದಲ್ಲಿ ನಾವು ಇವಾಗ ಟಕ್ಸ್ ನ ಮಾರ್ಕ್ ಮಾಡ್ಬೇಕು. ಇದ್ರ ಮಧ್ಯದಲ್ಲಿ ಈ ತರ ಸ್ಕೇಲ್ ಇಟ್ಟು ಟೇಪ್ ಇಟ್ಟು ಮೇಲ್ಗಡೆ ಇಲ್ಲಿ 9 ಇಂಚ್ ಏನ್ ಬಂದಿತ್ತು ಇಲ್ಲಿ ನಮಗೆ ಶೋಲ್ಡರ್ಗೆ ಅರ್ಧ ಇಂಚ್ ಹೋಗುತ್ತಲ್ಲ ಶೋಲ್ಡರ್ಗೆ ಅರ್ಧ ಇಂಚನು ಸೇರಿಸಿ ಇಲ್ಲಿ 9.5 ಇಂಚಿಗೆ ಮಾರ್ಕ್ ಮಾಡ್ಬೇಕು. ಸೊ ಇವಾಗ ಮುಂದ್ಗಡೆ 4 ಟಕ್ಸ್ ಇರುತ್ತಲ್ಲ ಅಂದ್ರೆ ನಾರ್ಮಲ್ ಟಕ್ಸ್ ಬ್ಲೌಸ್ ನಾನು ಹೇಳ್ತಾ ಇರೋದು. ಇದರಲ್ಲಿ ಪ್ರಿನ್ಸೆಸ್ ಕಟ್ ಕಟೋರಿ ಆತರ ಅಲ್ಲ. ಪ್ರಿನ್ಸೆಸ್ ಕಟ್ ಕಟೋರಿ ಬ್ಲೌಸ್ ಏನಿದೆ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇವತ್ತು ಬೋಟ್ ನೆಕ್ ಫ್ರಂಟ್ ಸೈಡ್ ಮತ್ತೆ ಬ್ಯಾಕ್ ಸೈಡ್ ಬೋಟ್ ನೆಕ್ ಇಟ್ಟು ಮುಂದ್ಗಡೆ ನಾವು ನಾರ್ಮಲ್ 4 ಬ್ಲೌಸ್ ನ ಯಾವ ತರ ಕಟ್ಟಿಂಗ್ ಮಾಡ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾ ಇದೀನಿ. ಸೊ ಹಂಗಾಗಿ ಇವಾಗ ಚೆಸ್ಟ್ ಮೆಜರ್ಮೆಂಟ್ 36 ಇದೆ ಅಲ್ಲ 36 ನಲ್ಲಿ 4 ಭಾಗ ಮಾಡಿರ್ತೇವಲ್ಲ 4 ಭಾಗ ಮಾಡಿದಾಗ ಬಂದಿರೋ ಒಂದು ಭಾಗ ಏನಿರುತ್ತೆ 9 ಇಂಚ್ ಇರುತ್ತೆ. ಆ 9 ಇಂಚಿಗೆ ಈ ಮೇಲ್ಗಡೆ ಶೋಲ್ಡರ್ ಇಂದ ನೀವು ತಗೊಂತೀರಿ ಅಂದ್ರೆ 9.5 ಇಂಚಿಗೆ ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಮಾರ್ಕ್ ಮಾಡ್ಕೋಬೇಕು. 9.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡ್ವಿ ಅಲ್ಲ, ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಇದಕ್ಕೆ 1.5 ಇಂಚು ಎಕ್ಸ್ಟ್ರಾ ಸೇರಿಸಬೇಕು. 1.5 ಇಂಚ್ ಅಂದ್ರೆ 9.5 10 10 11 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಟೋಟಲ್ ಆಗಿ ಮೇಲ್ಗಡೆ ಶೋಲ್ಡರ್ ಇಂದ ಕೆಳಗಡೆವರೆಗೂ ಟೋಟಲ್ ಆಗಿದೆ ಎಷ್ಟಾಯ್ತು ಇವಾಗ 11 ಇಂಚ್ ಆಯ್ತು. ಈ 11 ಇಂಚಿಗೆ ಈ ತರ ಒಂದು ಲೈನ್ ಹಾಕ್ಬೇಕು. ಲೈನ್ ಹಾಕಿದ್ದಾದ್ಮೇಲೆ ಈ ಶೋಲ್ಡರ್ ಮಧ್ಯದಲ್ಲಿ ಈ ತರ ಸ್ಕೇಲ್ ಇಡಬೇಕು.
ಈ ಶೋಲ್ಡರ್ ಮಧ್ಯದಲ್ಲಿ ಅಂದ್ರೆ ಇದು ಅಲ್ಲ, ಇವಾಗ ನಮಗೆ ಟೋಟಲ್ ಆಗಿ ಪೂರ್ತಿ ಈ ನೆಕ್ ವಿಡ್ತ್ ಮತ್ತೆ ಶೋಲ್ಡರ್ ಈ ಎರಡು ಮಧ್ಯದಲ್ಲಿ ಈ ತರ ಸ್ಕೇಲ್ ಇಟ್ಟು ಇಲ್ಲಿ ಈ ತರ ಒಂದು ಲೈನ್ ಹಾಕೋಬೇಕು. ಲೈನ್ ಹಾಕೊಂಡಾದ್ಮೇಲೆ ಇವಾಗ ಟೋಟಲ್ ಆಗಿ 11 ಇಂಚು ಉದ್ದದ ಮಾರ್ಕ್ ಮಾಡ್ಕೊಂಡ್ವಿ. ಇವಾಗ ನಾವು ಟಕ್ಸ್ ಏನಿದೆ, ಈ ಟಕ್ಸ್ ಬರುತ್ತಲ್ಲ, ಈ ಟಕ್ಸ್ ಇಂದು ಮಾರ್ಕ್ ಮಾಡ್ಕೋಬೇಕಂದ್ರೆ ಈ ಚೆಸ್ಟ್ ಮೆಜರ್ಮೆಂಟ್ ಗೆ ಒಂದು 2.5 ಇಂಚ್ ಅಷ್ಟು ನಮಗೆ ಟಕ್ಸ್ ಬೇಕಾಗ್ತತಿ. ಮತ್ತೆ ಅರ್ಧ ಇಂಚು ಎಕ್ಸ್ಟ್ರಾ ಸೇರಿಸಿ 3 ಇಂಚು ಇಲ್ಲಿ ಮಾರ್ಕ್ ಮಾಡ್ಬೇಕು. 2.5 ಇಂಚು ಟಕ್ಸ್ ಆದ್ರೆ ಇನ್ನ ಅರ್ಧ ಇಂಚ್ ಎಕ್ಸ್ಟ್ರಾ, ಯಾಕಂದ್ರೆ ನಾವು ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡ್ಬೇಕಲ್ಲ, ಕ್ರಾಸ್ ಬೆಲ್ಟ್ ಜಾಯಿಂಟ್ ಮಾಡಕ್ಕೋಸ್ಕರ ಅರ್ಧ ಇಂಚು ಎಕ್ಸ್ಟ್ರಾ ತಗೋಬೇಕು. ಇಷ್ಟ ಆಯ್ತು. ಇಷ್ಟು ಮಾರ್ಕಿಂಗ್ಸ್ ಆದ್ಮೇಲೆ ಇವಾಗ ಈ ಟಕ್ಸ್ ಹಿಡಿಯಕ್ಕೋಸ್ಕರ ಈ ಕಡೆ ಬಟ್ಟಿ ಬಿಡ್ಬೇಕಲ್ಲ, ಇದು ಸ್ವಲ್ಪ ಬ್ಲಾಕ್ ಇರೋದ್ರಿಂದ ಇದ್ರ ಮೇಲೆಲ್ಲ ಮಾರ್ಕ್ ಆಗಿಬಿಟ್ಟಿದೆ. ಸೊ ನೀವು ಜಸ್ಟ್ ಈ ಮಾರ್ಕಿಂಗ್ಸ್ ಏನಿದೆ ಅದ್ರ ಮೇಲೆ ಅಷ್ಟು ಅದನ್ನ ಮಾತ್ರ ನೀವು ಸ್ವಲ್ಪ ಗಮನ ಕೊಡ್ರಿ. ಯಾಕಂದ್ರೆ ಇದ್ರ ವೈಟಿನ ಮೇಲೆ ಇದ್ರ ಮೇಲೆ ಹಾಕಿ ತೋರಿಸಿದ್ರೆ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಈ ತರ ಮಾರ್ಕ್ ತಗೊಂಡಿದ್ದೀನಿ. ಬಟ್ ಇದೆಲ್ಲ ಕಲಿ ಆಗ್ತಾ ಇದೆ. ನೆಕ್ಸ್ಟ್ ಇದು ಉದ್ದ ಟಕ್ಸ್ ಇಂದ ಉದ್ದ ಮಾರ್ಕ್ ಮಾಡ್ಕೊಂಡಾದ್ಮೇಲೆ ಈ ಕಡೆ 1.5 ಇಂಚು ಅಥವಾ 1.25 ಇಂಚು, 1.25 ಇಂಚು ಈ ಕಡೆ, 1.25 ಇಂಚು ಈ ಕಡೆ, ಈ ತರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಇದಕ್ಕ ಶೇಪ್ ಮಾರ್ಕ್ ಮಾಡ್ಬೇಕು ಈ ತರ. ಇದಾದ್ಮೇಲೆ ಇವಾಗ ಈ 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಗೆ ಈ ಟಕ್ಸ್ ಇಂದ ಈ ಕಡೆ ಆರ್ಮೋಲ್ ಸೈಡ್ ಶೇಪ್ ಏನ್ ಬರುತ್ತಲ್ಲ, ಟಕ್ಸ್ ಬರುತ್ತಲ್ಲ, ಅದಕ್ಕ ಒಂದು 2.5 ಇಂಚಿಗೆ ಮಾರ್ಕ್ ಮಾಡ್ಬೋದು. 2.5 ಇಂಚ್ ಈ ಕಡೆ ಸೈಡ್ ಫಿಟ್ಟಿಂಗ್ ಸೈಡ್ ಬಂದಾಗ 2 ಇಂಚಿಗೆ ಮಾರ್ಕ್ ಮಾಡಬಹುದು. ನೆಕ್ಸ್ಟ್ ಈ ಕಡೆ ಸೈಡ್ ಇಂದು ಒಂದು 2 ಇಂಚಿಗೆ ಈ ತರ ಮಾರ್ಕ್ ಮಾಡಬಹುದು. ಈ ತರ ಮಾರ್ಕ್ ಮಾಡ್ಕೊಂಡು ಫಸ್ಟ್ ಇದನ್ನ ಲೈನ್ ಹಾಕೋಬೇಕು. ಬೋಟ್ ನೆಕ್ ಬ್ಲೌಸ್ ನಲ್ಲಿ ಫ್ರಂಟ್ ಮುಂದಿನ ಭಾಗದ್ದು ನಾವು ನಾರ್ಮಲ್ ಬ್ಲೌಸ್ ಕಟಿಂಗ್ ಮಾಡ್ತೀವಿ ಅಂದ್ರೆ ಟಕ್ಸ್ ಉಕ್ಸಿನ ಪಟ್ಟಿ, ಉಕ್ಸಿನ ಮನಿ, ಕಾಜಿ ಮನಿ ಏನಿರುತ್ತೆ ಅದು ಸ್ವಲ್ಪ ಉದ್ದ ಬರುತ್ತೆ, ಸಣ್ಣದ್ ಬರಂಗಿಲ್ಲ. ಯಾಕಂದ್ರೆ ಇಲ್ಲಿ ನೆಕ್ ಕಡಿಮೆ ಇರುತ್ತೆ, ಹಂಗಾಗಿ ಉದ್ದ ಬರುತ್ತೆ. ಇದು ಯಾವ ತರ ಬರುತ್ತೆ ನಾವು ಅದೇ ತರನ ಹೊಲಿಬೇಕಾಗುತ್ತೆ. ಸೊ ಇದು ಟಕ್ಸ್ ಇಂದ ಮಾರ್ಕ್ ಆಯ್ತು. ಟಕ್ಸ್ ಇಂದ ಮಾರ್ಕ್ ಆದ್ಮೇಲೆ ಇವಾಗ ಇದರಲ್ಲಿ ನಾವು ಕ್ರಾಸ್ ಬೆಲ್ಟ್ ಗೋಸ್ಕರ ಕಟಿಂಗ್ ಮಾಡ್ಕೋಬೇಕಲ್ಲ, ಕ್ರಾಸ್ ಬೆಲ್ಟ್ ಗೋಸ್ಕರ ಕಟಿಂಗ್ ಮಾಡ್ಕೊಳಕ ಹಿಂದಿನ ಭಾಗದ್ದು ಇಲ್ಲಿ ಲೈನ್ ಮಾರ್ಕ್ ಮಾಡಿದೀವಲ್ಲ, ಈ ಲೈನ್ ಇಂದ ಈ ಕಡೆ ಸೈಡ್ ಪಟ್ಟಿ ಸೈಡ್ 2 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಮತ್ತೆ ಸೈಡ್ ಫಿಟ್ಟಿಂಗ್ ಸೈಡ್ 1 ಇಂಚಿಗೆ ಈ ತರ ಮಾರ್ಕ್ ಮಾಡ್ಕೋಬೇಕು. ಮಾರ್ಕ್ ಮಾಡ್ಕೊಂಡು ಈ ಟಕ್ಸ್ ಇಂದ ಇಲ್ಲಿ ಮಾರ್ಕ್ ಮಾಡಿದೀವಲ್ಲ, ಈ ಮೂಲಿಗೆ ಈ ಕಡೆ ಶೇಪ್ ನ ಮಾರ್ಕ್ ಮಾಡ್ಬೇಕು. ಮತ್ತೆ ಈ ಕಡೆ ಸೈಡ್ ಮೂಲಿಗೆ ಇಲ್ಲಿ ಇದನ್ನ ಮಾರ್ಕ್ ಮಾಡ್ಬೇಕು. ಇಷ್ಟು ಮಾಡಿದ್ರೆ ಇದರಲ್ಲಿ ಕೂಡ ಅಷ್ಟೇ ಬೋಟ್ ನೆಕ್ ಶೇಪ್ ನ ಮಾರ್ಕ್ ಮಾಡ್ಕೋಬೇಕು. ಬೋಟ್ ಶೇಪ್ ನಲ್ಲಿ ಮಾರ್ಕ್ ಮಾಡ್ಕೋಬೇಕು. ರೌಂಡ್ ಶೇಪ್ ನಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ಬೋಟ್ ನೆಕ್ ನೀಟಾಗಿ ಕೂಡಂಗಿಲ್ಲ. ಈ ತರ ಮಾರ್ಕ್ ಮಾಡ್ಕೊಂಡು ಇವಾಗ ಇಲ್ಲಿ ಈ ಲೈನ್ ಇದೆಲ್ಲ, ಈ ಲೈನ್ ಗಿಂತ ಒಂದ್ 1/4 ಇಂಚ್ ಹೊರಗಡೆ ಮಾರ್ಕ್ ಮಾಡ್ಕೊಂತೀನಿ ಈ ಲೈನ್. ಯಾಕಂದ್ರೆ ಇಲ್ಲಿ ಉಕ್ಸಿನ ಪಟ್ಟಿ, ಗುಂಡಿ ಪಟ್ಟಿ ಮಾಡ್ತೇವಲ್ಲ, ಅದನ್ನ ಹಚ್ಚಕ್ಕೋಸ್ಕರ 1/4 ಇಂಚ್ ಮೊದ್ಲೇ ನಾವು ಬಟ್ಟೆ ಎಲ್ಲ ಆದ್ರೂ ಅಷ್ಟೇ 1/4 ಇಂಚ್ ಮೊದ್ಲೇ ಎಕ್ಸ್ಟ್ರಾ ಬಟ್ಟೆಯನ್ನ ಈ ತರ ಮಾರ್ಕ್ ಮಾಡ್ಕೊಂಡು ಕಟಿಂಗ್ ಮಾಡ್ಬೇಕು. ಸೊ ಇದು ಸಿಂಗಲ್ ಪೀಸ್ ಇದೆ, ಇದನ್ನ ನೀವು ಡಬಲ್ ಪೀಸ್ ಹಾಕಿ ಕಟ್ ಮಾಡ್ಬೇಕು. ಬ್ಲೌಸ್ ಕಟಿಂಗ್ ಮಾಡೋ ಟೈಮ್ ನಲ್ಲಿ ನಾವು ಡಬಲ್ ಪೀಸ್ ಹಾಕ್ತೇವೆ, ಅದು ನಿಮ್ಗೆ ಗೊತ್ತೇ ಇರುತ್ತೆ. ಆ ತರ ಹಾಕಿ ಕಟ್ ಮಾಡ್ಬೇಕು. ಇಷ್ಟು ಮಾರ್ಕಿಂಗ್ಸ್ ಫ್ರಂಟ್ ಸೈಡ್ ಪಾರ್ಟ್ ಇಂದು. ಇಷ್ಟ ಆದ್ಮೇಲೆ ಇದನ್ನ ಕಟಿಂಗ್ ಮಾಡ್ಬೇಕು. ನೆಕ್ಸ್ಟ್ ಇವಾಗ ಮುಂದಿನ ಭಾಗದ ಶೇಪ್ ಏನಾದ್ರೂ ತೆಗಿತೀನಿ ಅಂದ್ರೆ ಈ ಆರ್ಮೋಲ್ ಸೈಡ್ ನಲ್ಲಿ ಈ ರೌಂಡ್ ಶೇಪ್ ಎಲ್ಲಿ ಬರುತ್ತಲ್ಲ ಅಲ್ಲಿ ಮಾತ್ರ ನಾವು ಇದನ್ನ ಮುಂದಿನ ಭಾಗದ ಶೇಪ್ ತೆಗಿಬೇಕು. ಈ ತರ ಸ್ವಲ್ಪ ಒಂದು ಅರ್ಧ ಇಂಚ್ ಅಷ್ಟು ಈ ತರ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಬೇಕು. ನೆಕ್ಸ್ಟ್ ಮುಂದಿನ ಭಾಗದ ಶೇಪ್ ಕಟ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಈ ಮಾರ್ಕ್ ಮಾಡಿದ್ದು ಇಲ್ಲಿ, ಬಟ್ ಕಟ್ ಮಾಡಿದ್ರು ಒಂದ್ ಸ್ವಲ್ಪ ಒಳಗಡೆ ಕಟ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ನಾವು ಸ್ಟಿಚಿಂಗ್ ಆದ್ಮೇಲೆ ಕರೆಕ್ಟ್ ಆಗಿ ಆ ಮಾರ್ಕಿಗೆ ಬರುತ್ತೆ. ಸೊ ಹಂಗಾಗಿ ಒಂದ್ ಸ್ವಲ್ಪ ಒಳಗಡೆ ಕಟ್ ಮಾಡ್ತಾ ಇದ್ದೀನಿ. ಈ ತರ ಬೋಟ್ ಶೇಪ್ ನಲ್ಲಿ ಸ್ವಲ್ಪ ಶೇಪ್ ನ ಕಟ್ ಮಾಡ್ಬೇಕು. ರೌಂಡ್ ಶೇಪ್ ನಲ್ಲಿ ಕಟ್ ಮಾಡಿದ್ರೆ ಬೋಟ್ ನೆಕ್ ನೀಟಾಗಿ ಕೂಡಂಗಿಲ್ಲ.
ಅಷ್ಟು ಫಿನಿಶಿಂಗ್ ಕೂಡ ಚೆನ್ನಾಗಿ ಕಾಣಂಗಿಲ್ಲ. ಹಂಗಾಗಿ ಸ್ವಲ್ಪ ಬೋರ್ಡ್ ಶೇಪ್ ನಲ್ಲಿ ಕಟ್ ಮಾಡ್ಕೊಂಡಾದ್ಮೇಲೆ ಈ ಟಕ್ಸ್ ಮಾರ್ಕಿಂಗ್ಸ್ ಎಲ್ಲ ಇರುತ್ತಲ್ಲ ಇದಕ್ಕೆಲ್ಲ ನಾಚ್ ಹಾಕೊಂಡ್ಬಿಡ್ಬೇಕು ಈ ತರ. ಈ ತರ ಎಲ್ಲೆಲ್ಲಿ ಟಕ್ಸ್ ಇಂದ ನಾವು ಮಾರ್ಕ್ ಮಾಡ್ಕೊಂಡಿದೀವಿ ಅಲ್ಲೆಲ್ಲ ಒಂದ್ ಸ್ವಲ್ಪ ನಾಚ್ ಹಾಕೊಂಡ್ಬಿಡ್ಬೇಕು. ನೆಕ್ಸ್ಟ್ ಇದಕ್ಕ ಕ್ರಾಸ್ ಬೇಡ್ ಕಟಿಂಗ್. ಕ್ರಾಸ್ ಬೇಡ್ ಕಟಿಂಗ್ ಆದ್ಮೇಲೆ ನಾನು ಬ್ಯಾಕ್ ಸೈಡ್ ನೆಕ್ ಇಂದು ಕೆಳಗಡೆ ಡೀಪ್ ಮತ್ತೆ ಡಿಸೈನ್ ನ ಯಾವ ತರ ಮಾಡ್ಬೇಕು ಅನ್ನೋದನ್ನ ತೋರಿಸ್ತೀನಿ. ಕಟಿಂಗ್ ಈ ತರ ಒಂದ್ ಸೈಡ್ ಬಟ್ಟೆಯಲ್ಲಾದ್ರೂ ಅಷ್ಟೇ ಕ್ರಾಸ್ ಬೇಡ್ ಗೆ ಅಡ್ಜಸ್ಟ್ ಆಗೋ ತರ ಬಟ್ಟೆ ನೋಡ್ಕೋಬೇಕು. ಒಂದ್ ಸೈಡ್ ನೋಡ್ಕೊಂಡು ಇವಾಗ ಈ ಮೆಜರ್ಮೆಂಟ್ ಗೆ 36 ಇಂಚು ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ನಮಗೆ ಕ್ರಾಸ್ ಬೆಲ್ಟ್ ಬಂದು ಒಂದ್ ಸೈಡ್ ಉಕ್ಸ್ ಪಟ್ಟಿ ಸೈಡ್ ಒಂದ್ 2.5 ಇಂಚು, ಸೈಡ್ ಫಿಟ್ಟಿಂಗ್ ಸೈಡ್ ಒಂದ್ 2 ಇಂಚ್ ಇದ್ರೆ ಸಾಕಾಗ್ತೈತಿ. ಇವಾಗ ಇಲ್ಲಿ 2.5 ಇಂಚ್ ಬರ್ಬೇಕಂದ್ರೆ ಇಲ್ಲಿ ನಾವು ಫಸ್ಟ್ 3.5 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಅದೇ ತರ ಸೊಂಟದ ಸುತ್ತಳತೆ ಎಷ್ಟು ಬಂದಿತ್ತು, 8.25 ಇಂಚ್ ಬಂದಿತ್ತಲ್ಲ, 8.25 ಇಂಚು ಸೊಂಟದ ಸುತ್ತಳತೆನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಒಂದ್ ಸೈಡ್ ಇಂದ ಸೊಂಟದ ಸುತ್ತಳತೆ 8.25 ಇಂಚ್ ಬಂದಿತ್ತಲ್ಲ ಅದನ್ನ ಮಾರ್ಕ್ ಮಾಡ್ಕೊಂಡು ಎಲ್ಲಿವರೆಗೂ ನಾವು ಸೊಂಟದ ಸುತ್ತಳತೆ ಮಾರ್ಕ್ ಮಾಡ್ಕೊಂಡಿರ್ತೀವಿ ಅಲ್ಲಿ ಈ ಕಡೆ ಸೈಡ್ 3 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂಡಿದ್ದೇವಲ್ಲ ಇಲ್ಲಿ ಬಂದು 1/2 ಇಂಚ್ ಮೇಲ್ಗಡೆ 1/2 ಇಂಚ್ ಕೆಳಗಡೆ ಕಟಿಂಗ್ ಮಾಡ್ಲಿಕ್ಕೆ ಹೊಲಿಯೋ ಟೈಮ್ ನಲ್ಲಿ ನಮಗೆ ಬಟ್ಟೆಗೆ ಹೋಗ್ಬಿಡುತ್ತೆ. ಅವಾಗ ಇಲ್ಲಿ ನಮಗೆ 2.5 ಇಂಚ್ ಉಳಿಯುತ್ತೆ. ಅದೇ ತರ ಇಲ್ಲಿ 3 ಇಂಚ್ ಮಾರ್ಕ್ ಮಾಡ್ಕೊಂಡಿದ್ದೀವಿ, ಮೇಲ್ಗಡೆ 1/2 ಇಂಚು ಕೆಳಗಡೆ 1/2 ಇಂಚು ಹೊಲಿಯೋ ಟೈಮ್ ನಲ್ಲಿ ಹೋಗ್ಬಿಡುತ್ತೆ. ಇಲ್ಲಿ ನಮಗೆ 2 ಇಂಚ್ ಬರುತ್ತೆ. ಸೊ ಇಷ್ಟಾದ್ಮೇಲೆ ಇದಕ್ಕೆ ಶೇಪ್ ಮಾರ್ಕ್ ಮಾಡ್ಕೋಬೇಕು. ಶೇಪ್ ಮಾರ್ಕ್ ಮಾಡ್ಕೊಂಡು ಇಲ್ಲಿಗೆ ಕರೆಕ್ಟ್ ಆಗಿ ಇಷ್ಟು ನಮಗೆ ಕ್ರಾಸ್ ಬೆಲ್ಟ್ ಬಂತು. ಇಲ್ಲಿಂದ ಮುಂದ್ಗಡೆ ಎಕ್ಸ್ಟ್ರಾ ಪಟ್ಟಿಗೆ ಮಾರ್ಕ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಪಟ್ಟಿ ನೀವು ಎಷ್ಟಾದ್ರೂ ಬಿಟ್ಕೋಬಹುದು. ಈ ತರ ಮಾರ್ಕ್ ಮಾಡ್ಕೊಂಡು ಇದು ನಾನು ಜಸ್ಟ್ ಸಿಂಗಲ್ ಪೀಸ್ ತೋರಿಸಿದೀನಿ, ಇದನ್ನೇ ನೀವು ಡಬಲ್ ಪೀಸ್ ನ ಕಟ್ ಮಾಡ್ಕೋಬೇಕು. ಈ ತರ ಕ್ರಾಸ್ ಬೆಲ್ಟ್ ಕಟಿಂಗ್ ನ ಮಾಡ್ಕೋಬೇಕು. ನೆಕ್ಸ್ಟ್ ಇವಾಗ ಇದು ಬ್ಯಾಕ್ ಸೈಡ್ ಪಾರ್ಟ್. ಬ್ಯಾಕ್ ಸೈಡ್ ಪಾರ್ಟ್ ನಲ್ಲಿ ಮೇಲ್ಗಡೆ ನೆಕ್ ಶೇಪ್ ನ ಮಾರ್ಕ್ ಮಾಡಿದೀವಿ. ನೆಕ್ ಶೇಪ್ ನ ಮಾರ್ಕ್ ಮಾಡ್ಕೊಂಡು ಇದು ಜಸ್ಟ್ ಇವಾಗ ಮೇಲ್ಗಡೆ ಆಯ್ತು, ಒಂದು 3.5 ಇಂಚ್ ಅಷ್ಟೇ ಬರುತ್ತೆ ಇವಾಗ ನಮಗೆ ನೆಕ್. ಇದ್ರ ಕೆಳಗಡೆ ಒಂದ್ ಸ್ವಲ್ಪ ಇಲ್ಲಿ ನೆಕ್ ಯಾವ್ದಾದ್ರು ಒಂದು ರೌಂಡ್ ಶೇಪ್ ನಲ್ಲಿ ಅಥವಾ ಸ್ಕ್ವೇರ್ ಶೇಪ್ ನಲ್ಲಿ ಯಾವ್ದಾದ್ರು ಒಂದು ನೆಕ್ ನ ಮಾರ್ಕ್ ಮಾಡ್ಕೋಬೇಕು. ಸೊ ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಒಂದ್ ವೇಳೆ ಇಲ್ಲಿ ಏನಾದ್ರೂ ನೀವು ಡೋರಿ ಕಟ್ತಾರಲ್ಲ, ಡೋರಿ ಕಟ್ತೀನಿ ಅಂದ್ರೆ ಇಲ್ಲಿಂದನೇ ನಾವು ಶೇಪ್ ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿಂದನೇ ಈ ನೆಕ್ ಇಂದು ಮಾರ್ಕ್ ಮಾಡ್ಕೊಂಡಿದೀವಲ್ಲ ಉದ್ದದ್ದು, ಅಲ್ಲಿಂದನೇ ಶೇಪ್ ಮಾರ್ಕ್ ಮಾಡ್ಕೋಬೇಕು. ಅಥವಾ ಒಂದ್ ವೇಳೆ ನೀವು ಇಲ್ಲಿ ಡೋರಿ ಕಟ್ಟಂಗಿಲ್ಲ, ಸುಮ್ಮನೆ ಜಸ್ಟ್ ಗ್ಯಾಪ್ ಬಿಡ್ತೇವಿ ಇಲ್ಲಿ ಅಂದ್ರೆ ಇಲ್ಲಿಂದ 1 ಇಂಚ್ ಅಷ್ಟು 1.5 ಇಂಚ್ ಅಷ್ಟು ಈ ತರ ಮಾರ್ಕ್ ಮಾಡ್ಕೋಬೇಕು. 1.5 ಇಂಚ್ ಅಷ್ಟು ಮಾರ್ಕ್ ಮಾಡ್ಕೋಬಹುದು. ಈ ತರ ಮಾರ್ಕ್ ಮಾಡ್ಕೊಂಡು ಇದಕ್ಕೊಂದು ಲೈನ್ ಹಾಕೋಬೇಕು. ಲೈನ್ ಹಾಕೊಂಡಾದ್ಮೇಲೆ ಇವಾಗ ನೀವು ಬ್ಲೌಸ್ ನಲ್ಲಿ ಬ್ಯಾಕ್ ಇದೇನಿದೆ ಲೆಂತ್ ಎಷ್ಟು ಬಿಟ್ಟಿರ್ತೀರಿ ಡೀಪಿಗೋಸ್ಕರ ಅಷ್ಟು ಇದನ್ನ ಬ್ಯಾಕ್ ಲೆಂತ್ ಏನಿದೆ ಇದನ್ನ ಮಾರ್ಕ್ ಮಾಡ್ಕೋಬೇಕು. ಇಲ್ಲಿ ನಾನು ಒಂದು 3.5 ಇಂಚಿಗೆ ಮಾರ್ಕ್ ಮಾಡ್ಕೊಂತೇನೆ. ಅಂದ್ರೆ ಈ ನೆಕ್ ಶೇಪ್ ನಾವು ನಾರ್ಮಲ್ ಬ್ಲೌಸ್ ನಲ್ಲಿ ನೆಕ್ ಶೇಪ್ ನ ಮಾರ್ಕ್ ಮಾಡ್ಕೊಂಡಿರ್ತೇವಲ್ಲ 9.5 ಇಂಚು 9 ಇಂಚು 10 ಇಂಚು ಆತರ, ಅದ್ರ ಕೆಳಗಡೆ ಬಟ್ಟಿ ಎಕ್ಸ್ಟ್ರಾ ಇರ್ತೈತಲ್ಲ ಆ ಬಟ್ಟಿ ನಾ ಹೇಳ್ತಾ ಇರೋದು. ಅಷ್ಟಕ್ಕೆ ಇದನ್ನ ಮಾರ್ಕ್ ಮಾಡ್ಕೊಂಡು ಇದಕ್ಕೂ ಕೂಡ ಒಂದು ಸ್ಟ್ರೇಟ್ ಲೈನ್ ಹಾಕೋಬೇಕು. ಸ್ಟ್ರೇಟ್ ಲೈನ್ ಹಾಕೊಂಡು ಇಲ್ಲಿಂದ ನಿಮಗೆ ಎಷ್ಟು ಬ್ರಾಡ್ ಬೇಕಾಗುತ್ತೆ ನೆಕ್ ಶೇಪ್ ಅನ್ನೋದನ್ನ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಇವಾಗ ಇಲ್ಲಿ ಒಂದು 3 ಇಂಚ್ ಇತ್ತು, ಇಲ್ಲಿ 3 ಇಂಚ್ ಇತ್ತು, ಇಷ್ಟಿತ್ತು. ಸೊ ಇದು 3 ಇಂಚು 3 ಇಂಚ್ ಆಯ್ತು. ಇಷ್ಟೇ ನಾವು ಶೇಪ್ ತೆಗೆದ್ರೆ ಇವಾಗ ಇದು ಸ್ಮಾಲ್ ಆಗುತ್ತೆ, ಅಂದ್ರೆ ಬ್ರಾಡ್ ಜಾಸ್ತಿ ಆಗಂಗಿಲ್ಲ. ಇಲ್ಲಿ ನಿಮಗೆ ಏನಾದ್ರೂ ಬ್ರಾಡ್ ಜಾಸ್ತಿ ಬೇಕಂದ್ರೆ ಇಲ್ಲಿ 3 ಇಲ್ಲಿ 3 ಇಂಚ್ ಇತ್ತಲ್ಲ, ಇಲ್ಲಿ ನಾವು 4 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕು. ಅಂದ್ರೆ ಇದ್ರಲ್ಲಿ ನಾನು 4 ಇಂಚಿಗೆ ತೋರಿಸ್ತಿದ್ದೀನಿ, ಬಟ್ ನಿಮಗೆ ಇಲ್ಲಿ ಎಷ್ಟು ಬ್ರಾಡ್ ಬೇಕು ಅಷ್ಟು ನೀವು ಬ್ರಾಡ್ ನ ಮಾಡ್ಕೋಬಹುದು. ಇಷ್ಟು ಮಾರ್ಕ್ ಮಾಡ್ಕೊಂಡು ಇದ್ರಲ್ಲಿ ನಿಮ್ಗೆ ಯಾವ ಶೇಪ್ ಬೇಕು ಆ ಶೇಪ್ ನ ಮಾರ್ಕ್ ಮಾಡ್ಕೋಬಹುದು. ಈ ತರ ಶೇಪ್ ನ ಮಾರ್ಕ್ ಮಾಡ್ಕೋಬಹುದು. ಇಷ್ಟು ಮಾರ್ಕ್ ಮಾಡ್ಕೊಂಡು
ಇಲ್ಲಿ ಸ್ಟ್ರೇಟ್ ಇರುತ್ತೆ. ಈ ಕಡೆ ಬಂದಾಗ ಸ್ವಲ್ಪ ರೌಂಡ್ ಶೇಪ್ ನಲ್ಲಿ ಬರುತ್ತೆ. ಈ ತರ ಶೇಪ್ ನಾ ಮಾರ್ಕ್ ಮಾಡಿದೀನಿ. ಬಟ್ ನಿಮಗೆ ಇದೇ ಶೇಪ್ ಬೇಕಂದ್ರೆ ಇದನ್ನೇ ಮಾರ್ಕ್ ಮಾಡ್ಕೋಬಹುದು, ಇಲ್ಲ ಬೇರೆ ಬೇಕಂದ್ರೆ ಬೇರೆ ಶೇಪ್ ನಲ್ಲಿ ಮಾರ್ಕ್ ಮಾಡಬಹುದು. ಈ ತರ ಇರುತ್ತೆ ಶೇಪ್. ಈ ಕಡೆ ಕೂಡ ಇದೇ ತರ ಇದ್ದಾಗ ಇದು ಶೇಪ್ ಚೆನ್ನಾಗಿ ಕಾಣಿಸುತ್ತೆ. ಇದು ಸ್ಟಿಚಿಂಗ್ ಆದ್ಮೇಲೆ ಇನ್ನ ಚೆನ್ನಾಗಿ ಕಾಣುತ್ತೆ ಈ ಶೇಪ್. ಬ್ಯಾಕ್ ಸೈಡ್ ಶೇಪ್ ಮಾರ್ಕ್ ಮಾಡಿ ಕಟಿಂಗ್ ಮಾಡೋದು ಬೋಟ್ ನೆಕ್ಕಿಗೆ. ಈ ತರ ಇದು ನಿಮಗೆ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಹಂಗೆ ಇದು ಫ್ರಂಟ್ ಸೈಡ್ ಪಾರ್ಟ್ ನ ನಾವು ಚೆಸ್ಟ್ ಮೆಜರ್ಮೆಂಟ್ 36 ಇಂಚ್ ಚೆಸ್ಟ್ ಮೆಜರ್ಮೆಂಟ್ ಇದ್ರೆ ಯಾವ ತರ ನಾವು ಮೆಜರ್ಮೆಂಟ್ ಮಾಡ್ಕೋಬೇಕು, ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ಕೂಡ ಹೇಳ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಅದೇ ತರ ಬ್ಯಾಕ್ ಬೋಟ್ ನೆಕ್ ಇದ್ರೆ ಕೆಳಗಡೆ ಮತ್ತೆ ನೆಕ್ ಯಾವ ತರ ನಾವು ಮಾರ್ಕಿಂಗ್ ಮಾಡ್ಕೋಬೇಕು, ಕಟಿಂಗ್ ಮಾಡ್ಬೇಕು ಅನ್ನೋದು ಕೂಡ ಇವತ್ತು ಹೇಳ್ಕೊಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಬಟ್ ಈ ಪೇಪರ್ ನಲ್ಲಿ ಮಾರ್ಕ್ ಜಾಸ್ತಿ ಆಗ್ಬಿಟ್ಟಿದೆ. ಇದು ನಿಮಗೆ ವಿಡಿಯೋದಲ್ಲಿ ಯಾವ ತರ ಚೆನ್ನಾಗಿ ಕಾಣಿಸ್ತಾ ಇದೆನೋ ಇಲ್ಲ ಗೊತ್ತಿಲ್ಲ ನನಗೆ. ಈ ಮಾರ್ಕ್ಸ್ ಎಲ್ಲ ಚೆನ್ನಾಗಿ ಕಂಡ್ರೆ ಸಾಕು, ನಿಮಗೆ ಇದು ಒಂದು ಅರ್ಥ ಆಗುತ್ತೆ. ಅದೇ ತರ ಇದು ಕ್ರಾಸ್ ಬೆಲ್ಟ್. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ, ಯಾಕಂದ್ರೆ ಇದೇ ತರ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮತ್ತೆ ನೀವು ಕೂಡ ಅವತ್ತಿನ ವಿಡಿಯೋ ಅವತ್ತೇ ನೋಡ್ಕೊಂಡು ಎಲ್ಲಾನು ಪ್ರಾಕ್ಟೀಸ್ ಮಾಡಾಕ ನಿಮಗೆ ಕೂಡ ಹೆಲ್ಪ್ ಆಗುತ್ತೆ. ಮತ್ತೆ ಆದಷ್ಟು ಜನರಿಗೆ ಶೇರ್ ಮಾಡ್ರಿ. ಮತ್ತೆ ಯಾರಾದ್ರೂ ಕಲಿಯೋರಿದ್ರೆ ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ನಿಮ್ಮ ಇದರಲ್ಲಿ ಯಾವುದೇ ಪಾಯಿಂಟ್ ಅರ್ಥ ಆಗಿಲ್ಲ ಅಂದ್ರೂ ಕೂಡ ನನಗೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಕೇಳ್ಬೋದು, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ಅಥವಾ ನಿಮ್ಗೆ ಅರ್ಥ ಆಗಿದೆ, ನಿಮಗೆ ಕಟಿಂಗ್ ಮಾಡ್ಲಿಕ್ಕೆ ಬರ್ತಾ ಇದೆ ಅಂದ್ರೂ ಕೂಡ ನನಗೊಂದು ಕಮೆಂಟ್ ಬಾಕ್ಸ್ ನಲ್ಲಿ ಅದನ್ನು ಕೂಡ ಕಮೆಂಟ್ ಮಾಡಬಹುದು. ಬಟ್ ಅದನ್ನು ಕೂಡ ನಾನು ನೋಡಿದಾಗ ನನಗೆ ಗೊತ್ತಾಗುತ್ತೆ ನಿಮಗೆ ಅರ್ಥ ಆಗ್ತಾ ಇದೆ ನಾ ಹೇಳ್ಕೊಡುವಂತ ಮೆಥಡ್. ಒಂದ್ ವೇಳೆ ನಿಮಗೆ ಅರ್ಥ ಆಗ್ತಿಲ್ಲ ಅಂದ್ರೆ ನಾನು ಇನ್ನೊಂದ್ ಸ್ವಲ್ಪ ಬೇರೆ ಮೆಥಡ್ ನಲ್ಲಿ ಇನ್ನೊಂದ್ ಸ್ವಲ್ಪ ನಿಮಗೆ ಅರ್ಥ ಆಗೋ ಮೆಥಡ್ ನಲ್ಲಿ ನಾನು ಕೂಡ ಹೇಳ್ಕೊಡ್ಬೋದಲ್ಲ, ಹಾಗಾಗಿ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಕೂಡ ಮಾಡಬಹುದು. ಸೊ ಅದೇ ತರ ನೆಕ್ಸ್ಟ್ ಮೀಟ್ ಆಗೋನು ನೆಕ್ಸ್ಟ್ ವಿಡಿಯೋದಲ್ಲಿ ಇದೇ ತರ ಇನ್ನೊಂದು ಕಟಿಂಗ್ ತೋರಿಸ್ತೀನಿ. ಇವತ್ತು ನಾನು ಜಸ್ಟ್ 4 ಡಾಟ್ಸ್ ಬ್ಲೌಸ್ ಮತ್ತೆ ಬ್ಯಾಕ್ ಮತ್ತೆ ಫ್ರಂಟ್ ಬೋಟ್ ನೆಕ್ ಯಾವ ತರ ಕಟಿಂಗ್ ಮಾಡ್ಬೇಕು, ಮತ್ತೆ ಬ್ಯಾಕ್ ಬೋಟ್ ನೆಕ್ ಇದ್ದಾಗ ಬ್ಯಾಕ್ ಶೇಪ್ ನ ಯಾವ ತರ ಕಟಿಂಗ್ ಮಾಡ್ಬೇಕು ಅನ್ನೋದನ್ನ ಹೇಳಿದೀನಿ. ಇದೇ ತರ ನೆಕ್ಸ್ಟ್ ಪ್ರಿನ್ಸಸ್ ಕಟ್ಟಿಂಗು, ಮತ್ತೆ ಪ್ರಿನ್ಸಸ್ ಕಟ್ ವಿತ್ ಬೋಟ್ ನೆಕ್, ಪ್ರಿನ್ಸಸ್ ಕಟ್ ವಿತ್ ಕಟೋರಿ ಬ್ಲೌಸ್, ಇದೇ ತರ ಕಟಿಂಗ್ ನ ಹೇಳ್ತಾ ಹೋಗ್ತೀನಿ. ಸೊ ಹಂಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗೋದು.